Hi, welcome to Shweta's Vlogs. So 2026 ಈ ವರ್ಷಕ್ಕೆ ನಮ್ಮ ಅತ್ತೆ ಅಂದರೆ ನನ್ನ ಹಸ್ಬೆಂಡಿನ ತಾಯಿ ತೀರೋಗಿ 10 ವರ್ಷಗಳಾಯಿತು. ಅವರು ಆ್ಯಕ್ಚುಲಿ 15th ಫೆಬ್ರವರಿ 2016 ತೀರೋಗಿದ್ದು. ಸೊ ಎಸ್, ಇಟ್ ಈಸ್ ಲೈಕ್ ಇಷ್ಟು ಬೇಗ ಇಷ್ಟು ವರ್ಷಗಳಾಗೋಯ್ತು ಅಂತ ಅನ್ನಿಸ್ತಾ ಇದೆ. ಇದು ನಮ್ಮ ಮಾವನವರ ಅತ್ತೆ, ಅಪ್ಪ ಅಮ್ಮ ಅಂದರೆ ನಮ್ಮ ಅತ್ತೆಯ ಅತ್ತೆ ಮಾವ. ಸೊ ಇಬ್ಬರದು ನಾವು ಒಟ್ಟಿಗೆ ಮಾಡ್ತೀವಿ. ಆ್ಯಂಡ್ ನಮ್ಮ ಅತ್ತೆಗೆ ಕರಿಗಡುಬು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಕರಿಗಡುಬು ಮಾಡಿ ಈ ಸತಿ ಫುಲ್ ನಾನೇ ಮಾಡಿದ್ದು. ಆ್ಯಂಡ್ ಹಸ್ಬೆಂಡ್ ಹೆಲ್ಪ್ ಇಲ್ದಲ್ಲ ಈಗಂತೂ ಏನೂ ಮಾಡೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಎಸ್, ಜಾನ್ವರಿ ಒಂದು ಹಬ್ಬ ಮುಗಿಸಿದ ಮೇಲೆ ಇದು ಬರುತ್ತೆ. ಯೂಶ್ವಲಿ ವ್ಯಾಲೆಂಟೈನ್ಸ್ ಡೇ ನೆಕ್ಸ್ಟ್ ದಿನನೇ, ಬಟ್ ಈ ಸತಿ ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೀವಿ ಯಾಕಂದರೆ ಹಬ್ಬ ಬರುತ್ತಲ್ಲ. ಹಾಗಾಗಿ ನಿಮ್ಮ ಕಂಪ್ಲೇಂಟ್ ಏನು ಹೇಳಿ, ಗೌರ್ಮೆಂಟ್ಗೆ ಹೇಳಿ, ನಿಮ್ಮ ಬೇಡಿಕೆ ಏನು ಹೇಳಿ. ಕೆಲಸ ಮಾಡಿಬಿಟ್ಟು ಮನೆ ಏನು ಕೆಲಸನೇ ಮಾಡಲ್ಲ ಅಂತೀರ ನೀವು? ಏನು ಬೇಡಿಕೆ ಬೇಕು ನಿಮ್ಮದು? ನಿಮ್ಮ ಬೇಡಿಕೆಗಳನ್ನು ಒಂದೇ ಒಂದು ಆಸೆ ನಂದು 1000 ಕೋಟಿ ಬೇಕು. ಅದು ಬಿಟ್ಟು ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಅದು ಬಿಟ್ಟು ಒಂದೇ ಒಂದು ಗಾಡಿ ಬೇಕು, ಲ್ಯಾಂಬೋರ್ಗಿನಿ ಸಾಕು. ಸೈಕಲ್ ಇದೆ ನಿಂತು ಮುಂದೆ, ಸೈಕಲ್ ಅಲ್ಲ ಅಷ್ಟೇ. ಆಮೇಲೆ ಅಷ್ಟೇ, ಗೌರ್ಮೆಂಟಿಗೆ ಪ್ರಪೋಸ್ ಮಾಡ್ತೀವಿ, ನಿಮ್ಮ ಒಟ್ಟು ನಮಗೆ ಇರಲಿ. ನಾಳೆ ಗಾಡಿ ಪೆಟ್ರೋಲ್ ಬಿಡ್ಬೇಕು ಖಾಲಿ. ಅದು ನಿಮ್ಮ ಪ್ರಾಬ್ಲಮ್ಮು, ಗೌರ್ಮೆಂಟಿಂದಲ್ಲ. ಸೊ ಎಲ್ಲ ಈಡೇರಿಸಿದೀವಿ, ನಿಮ್ಮ ಒಟ್ಟು ನಮಗೆ ಇರಲಿ. ಎಲ್ಲ ಅದಾಗಲ್ಲ ಅಂತ ಮುಂದೆ ಈಡೇರಿಸಿದೀವಿ. ನಾವು ಪ್ರಾಮಿಸ್ ಮಾಡಿದ್ದಲ್ಲ ಈಡೇರಿಸಿದ್ವಿ. ಏನ್ ಪ್ರಾಮಿಸ್ ಮಾಡಿದ್ದೀರಾ ನೀವು? ನಿಮ್ಗೊಂದು ಸೈಕಲ್, ಮುರಿದೋಗಿರೋ ಸೈಕಲ್ ನಿಲ್ಸಿದ್ವಿ, ಕೊಟ್ಟಿದ್ದೀವಿ. ಇರಕ್ಕೆ ಬಾಡಿಗೆ ಮನೆ ಕೊಟ್ಟಿದ್ದೀವಿ, ಓಡಾಡಕ್ಕೆ ಬೈಕ್ ಕೊಟ್ಟಿದ್ದೀವಿ. ಅದು ಯಾವುದು ಕೊಟ್ಟಿಲ್ಲ, ಎಲ್ಲ ಕಬ್ಜ ಮಾಡಲಾಗಿದೆ ನಮ್ಮಿಂದ. ಸೊ ಕಬ್ಜ ಮಾಡೋದ್ಮೇಲೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಏನನ್ನು ಪ್ರಪೋಸ್ ಮಾಡಿದ್ವಿ ಅವೆಲ್ಲ ಈಡೇರಿಸಿದೀವಿ. ಈ ಸತಿ ದಯವಿಟ್ಟು ನಿಮ್ಮ ಓಟು ನಮಗೆ, ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನೀವು ಓಟ್ ಮಾಡಬೇಕಾಗಿರೋದು. ಕಾರ್ಡ್ ಮಾಡಿಸ್ಕೊಳ್ಳಿ, ದಯವಿಟ್ಟು ಮಾಡಿಸ್ಕೊಳ್ಳಿ. ಪಾರ್ಟಿಯವ್ರು ಗೊತ್ತು ನಿಮ್ಗೆ ಅಂತ ಎಲ್ಲಾರು ನಿಮ್ಗೆಲ್ಲ ಕೊಡಲ್ಲ, ಕೊಡ್ತಾರೆ ಕೊಡಲ್ಲ ಇಲ್ಲ. ಅಲ್ಲಿ ಇದ್ರಲ್ಲಿ ಕೊಡ್ತಾರಂತೆ, ಗೊತ್ತಿದ್ರೆ ಇಳ್ಕೊಳೋದು ಯಾರನ್ನೋ ಒಬ್ಬ ಅಧ್ಯಕ್ಷನ 4 ಕೋಟಿ 5 ಹೊಟ್ಟು ಕೊಡಿಸ್ತೀವಿ, ಹಾಕಿಸ್ತೀವಿ ಅಂತ. ಇನ್ನ ಅಷ್ಟೇ ಸುಲ್ದಿದ್ದು ಅವಾಗಿಂದ. ಐ ಆಮ್ ಡೂಯಿಂಗ್ ಮೈ ಜಾಬ್. ಎಕ್ಸಾಮ್ ಇದ್ರೂನು ಅದನ್ನು ಓದದ್ ಬಿಟ್ಬಿಟ್ಟು ಸೀರಿಯಸ್ ಆಗಿ ಇಲ್ಲಿ ಬೆಳ್ಳುಳ್ಳಿ ಸುಲಿತಾ ಇದ್ರೆ ನೀನ್ ಇಷ್ಟ ಸುಲಿದ್ದು ಅಂತ ಇದೆಯಾ? ನನ್ನ ನೇಲ್ಸ್ ಬೇರೆ ಇಲ್ಲ. ಎಕ್ಸಾಮ್ ಓದಿ ಏನ ಮಾಡೋದು? ಓದೋರು ಏನ ಕೇಳೋಗೆ ಕೂದೋಗೆ ಬನೋಗೆ ಖರಾಬ್, ಪಡೋಗೆ ಲಿಕ್ಕೋಗೆ ಬನೋಗೆ ನವಾಬ್. ಎಲ್ಲಿ ನವಾಬ್? ಎಲ್ಲಿ ಸೀಟು? ಏನ್ ಸೀಟು? ಥ್ರೋನ್ ಎಲ್ಲಿ ನಿಂದು ನವಾಬ್ದು? ಅದು ನೀನೇ ಹಿಡ್ಕೋ ಗದ್ದಿ. ನಮ್ಮ ತಾತನಿದು ಬಾದ್ಮೇಲೆ ನಿನಗೆ ಅದನ್ನ ಕೊಡೋಣ. ಹೋಗಿರನ್ ಕಾಲ ನಾನು ಹುಟ್ಟಾಗಿಂದ ಇದೆ ಇದು. ನಾನೇನು ನಮ್ಮ ಅಪ್ಪ ಹುಟ್ಟಾಗಿಂದಾನೇ ಇರ್ಬೇಕಿದು ಸೋಫಾ. ನನ್ನ ಮದುವೆ ಆದಾಗ ಇದೆ. ತಾತ, ನಮ್ಮ ಅಪ್ಪ ಹುಟ್ಟಾಗಿಂದಾನು ಇದೆಯಾ? ನಮ್ಮ ಅಪ್ಪ ಹುಟ್ಟಾಗಿಂದಾನು ಇದೆಯಾ? 30 years ಆಯ್ತಾ? 30 years ಅಲ್ಲ, ನಿಮ್ಮ ಅಪ್ಪಂಗೆ 45 years ಈಗ. ಇನ್ನೇನ್ ಇನ್ನೊಂದು 7 ವರ್ಷ ಆದ್ರೆ ಆಂಟಿಕ್ ಪೀಸ್ ಇದಕ್ಕೆ ಮ್ಯೂಸಿಯಂ ಇಡ್ಸ್ಬಿಡೋಣ ಇರ್ರಿ. ನೀವು ಕೇಳಿದ್ರಲ್ಲ, ನಿಮ್ಗೆ ಇದನ್ನೇ ಕೊಡ್ತೀವಿ. ಬೇಡ ನಮ್ಗೆ ಆಂಟಿಕ್ ಪೀಸ್. ಇಲ್ಲ, ಆಂಟಿಕ್ ಕಣ್ಣಲ್ಲಿದೆ, ಅದೊಂದೇ ಬೇಕಾಗಿರೋದು ನನಗೆ. ಆಂಟಿಕ್ಗೆ ಈಗ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಮಧ್ಯ ಹಿಂಗೆ ತಮಾಷೆ ಮಾಡಿಕೊಂಡು ಕೆಲಸನ ಮುಗಿಸೋದ್ರಲ್ಲಿ ಮಕ್ಕಳು, ಈಗಿನ ಕಾಲದ ಮಕ್ಕಳಂತೂ ಏನೂ ಮಾಡ್ಕೊಳಕ್ಕೆ ರೆಡಿನೇ ಇರಲ್ಲ. ಸೊ 4 ಬೆಳ್ಳುಳ್ಳಿ ಸುಲಿದು ಕೊಟ್ಬಿಟ್ಟು ಅಷ್ಟು ಮಾತಾಡ್ತಿದ್ದೆ ನನ್ನ ಮಗ. ಸೊ ಆಬ್ವಿಯಸ್ಲಿ ಎಸ್, ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಏನಪ್ಪ ಇಷ್ಟು ಮಾಡ್ತಾರೆ ಅಂತಲೇ ಅನ್ಸೋದು. ಆದರೆ ಮಾಡಬೇಕಲ್ಲ ಟ್ರೆಡಿಷನ್ ಅಂತ ಹೇಳಿ
ಸೊ ಆ್ಯಕ್ಚುಲಾಗಿ ಎಲ್ಲರೂ ಒಂದು ಕಡೆ ಮಾಡ್ತಾರೆ. ಸೊ ನಾವು ಮೊದಲು ಎಲ್ಲನೂ ಕರೆದ್ಬಿಟ್ಟು ಮಾಡ್ತಾಯಿದ್ವಿ. ಬಟ್ ಈಗಿನ ಕಾಲದ ನೆಂಟರುಗಳು ಹೆಂಗೆ ಅಂದರೆ ಬರ್ತಾ 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 ಕಮ್ಮಿ ಆಗ್ತಾ ಹೋಗ್ತಾರೆ ಹೊರತು ಹಿಂದಿನ ಕಾಲದ ಥರ ಎಲ್ಲ ಬಂದು ಸೇರಿಕೊಂಡು ಮಾಡೋದು ಕಮ್ಮಿನೇ. ಸೊ ಅದಕ್ಕೆ ನಿಲ್ಲಿಸಿದ್ವಿ. ಯಾಕಂದರೆ ಅಷ್ಟು ಅಡುಗೆ ಮಾಡಿ ಒಂದ್ಸತಿ ತುಂಬಾ ಕಮ್ಮಿ ಜನ ಬಂದಿದ್ರು. ಸೊ ಅವಾಗಿಂದ ಬೇಜಾರಾಯಿತು. ಸೊ ಇನ್ನು ಸುಮ್ಮನೆ ಆ ಥರ ವೇಸ್ಟ್ ಮಾಡೋ ಬದಲು ಪೂಜೆ ಮಾಡಿ ಓರ್ನಾಡಿಗೆ ಹೋಗ್ಬಿಟ್ಟು ಒಂದೇ ಸತಿ ಅನ್ನ ಸಂತರ್ಪಣೆ ಮಾಡಿಸೋಣ ಅಂತ ಹೇಳಿ ಡಿಸೈಡ್ ಮಾಡಿ ಈಗ ಮನೆ ಮಟ್ಟಿಗೆ ಮಾತ್ರ ಮಾಡ್ಕೋತೀವಿ. ಯಾಕೆ ಹಂಗೆಲ್ಲ ವೇಸ್ಟ್ ಮಾಡಬೇಕು? ಸುಮ್ಮನೆ ಬರೋಕ್ಕೆ ಇಷ್ಟ ಇಲ್ದವ್ರಿಗೆ ಊಟಕ್ಕೆಲ್ಲ ಕರೆದು ಕಷ್ಟ ಬಿದ್ದು ಅಷ್ಟು ಅಡುಗೆ ಮಾಡಿಸಿ ಎಲ್ಲ ಮಾಡಿನೂ ಬರೀ ತಿನ್ಕೊಂಡು ಹೋಗೋಕ್ಕೆ ಜನಗಳಿಗೆ ಈಗಿನ ಕಾಲದಲ್ಲಿ ಕಷ್ಟ. ಸೊ ಹಾಗಾಗಿ ಬೇಡವೇ ಬೇಡ, ಯಾರಿಗೆ ನಾವು ಬೇಡ ನಮಗೆ ಅವರು ಬೇಡ ಅಂದ್ಕೊಂಡು ನಾವೀಗ ನಾವೇ ಮಾಡ್ಕೊತೀವಿ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮವರು ನಮಗೆ ಅಷ್ಟೇ ಬೇಕಾಗೋದು. ಆ್ಯಂಡ್ ನಮ್ಮನೆಯವರು ಏನಕ್ಕೆ ಸುಮ್ಮನೆ ಅವ್ರಿಗೆಲ್ಲ ಕರೆದು ಇದು ಮಾಡೋದು ಅಂತ ಹೇಳಿ ಸೊ ಮೊಮ್ಮಗಳು ಮತ್ತು ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ. ಕೊಡ್ರಿ ಕರೀರಿ ಅವನ್ನ. ವಾ ಫೋನಲ್ಲಿ ಎಲ್ಲಾದ್ರೂ ಡಿಲೀಟ್ ಮಾಡಿ. ಅದು ತೂತಾದರೆ ಎಲ್ಲ ಸೋರೋಗುತ್ತೆ. ಅದಕ್ಕೆ ಸ್ವಲ್ಪ ಹಿಂದೆನೇ ನಿಂತ್ಕೊಂಡು ಮಾಡಿ, ನೀನು ಪರವಾಗಿಲ್ಲ. ನೀನು ಹಿಂದೆ ನಿಂತ್ಕೋ ದಯವಿಟ್ಟು ಹಿಂದೆ ನಿಂತ್ಕೋ. ಹಿಂದೆ ಇನ್ನ ಕಮ್ ಬ್ಯಾಕ್. ಮುತ್ತಜ್ಜಿ ಅಜ್ಜಿ ಅಜ್ಜ ಈಗ ಅಜ್ಜಿ ಕೈ ಹುಷಾರು, ಈ ಕಡೆ ಸುಡುತ್ತೆ. ಬೇಡ ಅದು ಹಿಂದೆ ಬಾ. ಸ್ಲೋ ಆಗಿ ಮಾಡಬೇಕು, ಅಷ್ಟೊಂದು ಸ್ಲೋನೂ ಅಲ್ಲ. ಫಾಸ್ಟಾಗಿ ಮಾಡ್ತಿಲ್ಲ, ಇಲ್ಲ ಸ್ಲೋ ಆಗಿ ಮಾಡ್ತಿಲ್ಲ, ಮೀಡಿಯಮ್ ಮಾಡಿ. ಮೀಡಿಯಮ್ ಅಷ್ಟೊಂದು ಸ್ಲೋ ಅಲ್ಲ. ಅದು ನಮ್ಮತ್ತೆಗೆ ಆ್ಯಕ್ಚುಲಿ ಲಿವರ್ ಸಿರೋಸಿಸ್ ಆಗಿದ್ದಿದ್ದು. ಆ್ಯಂಡ್ ಆಲ್ಮೋಸ್ಟ್ 1.5 ವರ್ಷ ಅವರು ಒದ್ದಾಡಿ ಹಾಸ್ಪಿಟ್ಲಲ್ಲಿದ್ದು ನಾವೆಲ್ಲ ನೋಡಿಕೊಂಡು ಎಷ್ಟು ಆ ಫೇಸ್ ನಂಗೆ ಈಗಲೂ ಮರೆಯೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಒಂದು ಕಡೆ ಅವರು ಒದ್ದಾಟ, ಅವ್ರ ಹೊಟ್ಟೆ ಫುಲ್ ಊದ್ಕೊಂಡ್ಬಿಡೋದು, ನೀರು ತುಂಬ್ಕೊಳೋದು, ಶುಗರ್ ಬೇರೆ ಇತ್ತು ಅವ್ರಿಗೆ, ಡಯಾಬಿಟಿಕ್ಕು. ಸೊ ವಾಸ್ ಲೈಕ್ ಇವತ್ತಿಗೂ ಅದು ಕಣ್ಣು ಮುಂದೆ ಬಂದರೆ ಒಂಥರ ಸಖತ್ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಅತ್ತೆ ಮಾವ ತುಂಬ ಪೂಜೆ ಅಂತ ಮಾಡ್ತಾಯಿದ್ರು. ಆದ್ರೂ ಅಂಥವ್ರಿಗೆ ಈ ಥರ ಸಾವು ಹಾಸ್ಪಿಟ್ಲಲ್ಲಿ ನರಳಾಡಿ 1.5 ವರ್ಷ BGS ಅಲ್ಲಿ RC ಹಾಸ್ಪಿಟಲ್
RR ನಗರದಿಂದ BGSಗೆ, BGSಯಿಂದ ವಿಜಯನಗರ್ಗೆ, RR ಲೇಔಟ್ಗೆ. ಸೊ ಎಲ್ಲ ಕಡೆ ಹೋಗಿ ಲಾಸ್ಟ್ಗೆ ಶ್ರೀ ಭಗವಾನ್ ಹಾಸ್ಪಿಟಲ್ ಏನು ಒಂದು ಗಿರಿನಗರಲಾಗಿದೆ ಅಲ್ಲಿ 10 ದಿನ ICUಲಿದ್ದು ಫೈನಲ್ ಆಗಿ 3rd ಡಯಾಗ್ನೋಸಿಸ್ ಮಾಡುವಾಗ ಅವರು ತೀರ್ಕೊಂಡಿದ್ದು. ಸೊ ಅದೆಲ್ಲ ನೋಡಿ ಮನುಷ್ಯನ ಜೀವನ ಎಷ್ಟು ಅಂದರೆ ನಾವೇನು ಒಂದು ಥಿಂಗ್ಸ್ ತೊಗೊತೀವಿ ಅಥವಾ ಮನೆ ಕಟ್ತೀವಿ ಅಥವಾ ಏನೋ ಒಂದು ಮಾಡ್ತೀವಿ ಅದೆಲ್ಲ ಉಳ್ಕೊಳುತ್ತೆ. ಬಟ್ ನಮ್ಮ ಪ್ರಾಣನೇ, ನಮ್ಮ ದೇಹನೇ, ನಮ್ಮ ಪ್ರಾಣನೇ ಇರುತ್ತೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಅದು ಪಟ್ಟಂತನೂ ಹೋಗ್ಬೋದು. ಸೊ ಅಷ್ಟು ಡೆಲಿಕೇಟ್ ಜನ. ಸೊ ಹಂಗೆ ಅಂತ ಇದರಲ್ಲಿ ನಾವು ದಿನಾನು ಅಯ್ಯೋ ನಂಗೆ ಅದು ಬೇಕು, ನನಗೆ ಅದು ಬೇಕು, ಇದು ಬೇಕು, ಚಿನ್ನ ಮಾಡ್ಕೋಬೇಕು, ಒಡವೆ ಮಾಡ್ಕೋಬೇಕು, ಮನೆ ಕಟ್ಟಬೇಕು, ಎಷ್ಟು ಇದು ಮಾಡ್ತೀವಿ. ನಾವೇ ಇರ್ತೀವೋ ಇಲ್ವೋ ಅದೇ ಗೊತ್ತಿರಲ್ಲ ಜನಗಳಿಗೆ. ಬಟ್ ಆ ಆತುರದಲ್ಲಿ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಸೊ ಆ ಒಂದು ಫೇಸ್ ನೋಡಿದ ಮೇಲೆ ನನಗನ್ಸಿದ್ದು ಇದ್ದಾಗ ಎಂಜಾಯ್ ಮಾಡಬೇಕು, ಚೆನ್ನಾಗಿ ತಿನ್ಕೊಂಡು ಹೊಂದ್ಕೊಂಡು ಹನ್ಸಿದ್ನ ಹಾಕ್ಕೊಂಡು ಓಡಾಡಬೇಕು ಅಂತ. ಯಾಕಂದರೆ ಅವರಿಗೆ ಇಷ್ಟು ಇಂಜೆಕ್ಷನ್ಸ್ ಚುಚ್ಚುತ್ತಿದ್ರು, ಇದು ಡ್ರಿಪ್ಸ್ ಹಾಕ್ತಿದ್ರು. ನನ್ನ ಹಸ್ಬೆಂಡ್ ಕಾರಲ್ಲೇ ಮಲ್ಕೊಂಡು ಅವರಿಗೆ ಬ್ಲಡ್ಡು ಮತ್ತು ಇದು ಎಲ್ಲ ತಂದು ಕೊಡಬೇಕಾಗಿತ್ತು ಯಾವಾಗಂದರೆ ಅವಾಗ. ಸೊ 1.5 ವರ್ಷ ನಾನು ಹಸ್ಬೆಂಡ್ ಪತ್ತಿರೋ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಹೇಳೋದು ಇಲ್ಲ ನಾವು. ನಮ್ಮ ಮಕ್ಕಳು ನೋಡಿದ್ದಾರೆ, ದೇವ್ರು ನೋಡಿದ್ದಾರೆ, ನೆಂಟರಿಷ್ಟರಿಗಾಗಲಿ ಬೇರೆ ಯಾರಿಗಾದರೂ ಆಗಲಿ ನಾವು ಯಾರಿಗೂ ಇಂಪ್ರೆಸ್ ಮಾಡೋ ಅವಶ್ಯಕತೆ ನಮಗಿಲ್ಲ ಅಂತ ನಮಗೆ ಮೊದಲಿಂದನೂ ಅನಿಸಿದ್ದು. ಸೊ ಅವ್ರಿಗೆಷ್ಟು ಮಾಡಿದ್ವಿ, ಇವ್ರಿಗಿಷ್ಟು ಮಾಡಿದ್ವಿ ಅಂತ ಹೇಳ್ಕೊಳೋ ಅಂಥದ್ದು ಏನು ಇದಲ್ಲ. ಸೊ ನಾವೇನು ಮಾಡಿದ್ವಿ ನಮಗೆ ಮಾತ್ರ ಗೊತ್ತು. ಆ್ಯಂಡ್ ಅದನ್ನು ನೋಡಿರೋ ನಮ್ಮ ಮಕ್ಕಳು ಅದನ್ನು ನೆನ್ಪಿಟ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊತೀವಿ. ಸೊ ಎಲ್ಲರೂ ಬಂದು ದೊಡ್ಡದಾಗಿ ಅದು ಇದು ಹೇಳಿಬಿಟ್ಟು ಹೋಗ್ತಾರೆ. ಬಟ್ ಮಾಡೋರಿಗೆ ಯಾವಾಗಲೂ ಮನಸ್ಸಿಗೆ ತುಂಬ ನೋವಾಗೋದೇನಪ್ಪ ಅಂದರೆ ಅವ್ರನ್ನ ಆ ಥರ ಎಲ್ಲ ನೋಡಿ ನಾನು ಅವರು ತುಂಬ ಚೆನ್ನಾಗಿದ್ದಾಗಲೂ ನೋಡಿದ್ದೀನಿ. ನಾನು ಮದುವೆ ಆಗಿ 20 ವರ್ಷ ಆಯ್ತೀಗ. ಸೊ ಅವರು ಎಷ್ಟು ನನ್ನ ಮದುವೆದಾಗ ಎಷ್ಟು ಚೆನ್ನಾಗಿದ್ರು, ಬರ್ತಾ ಅಂದರೆ ಸ್ಲೋ ಆಗಿ ಅವರ ಬಾಡಿ ಯಾವ ಥರ ಚೇಂಜಸ್ ಆಯಿತು. ಆಮೇಲೆ ಹೆಂಗಾದರೂ 80 kg ಇದ್ದವರು ಹೆಂಗೆ ಜಸ್ಟ್ 45-50 kgಗೆ ಬಂದರು. ಸೊ ಆ ಫುಲ್ ಫೇಸ್ ನೋಡಿದ್ದೀನಿ ನಾನು. ಸೊ ಹಾಗಾಗಿ ಯಾವಾಗ ನಾವು ಅವ್ರಿಗೆ ಫುಲ್ ಸೇವೆ ಮಾಡಿರ್ತೀವಲ್ಲ ಅವಾಗ ನಿಮಗೆ ಯಾವತ್ತೂ ಗಿಲ್ಟ್ ಅನ್ಸಲ್ಲ. ಹೌದಪ್ಪ ಅವಾಗ ಮಾಡಬೇಕಿತ್ತು. ನಾವು ಪರಿಪೂರ್ಣವಾಗಿ ಎಲ್ಲ ನಮ್ಮ ಕೈಲಾಗಿತ್ತು ಮಾಡಿದ್ವಿ, ಅವರನ್ನು ನೋಡ್ಕೊಂಡಿದ್ದೀವಿ. ಸೊ ನಮಗೆ ಯಾವತ್ತೂ ನನಗೆ ನನ್ನ ಹಸ್ಬೆಂಡ್ಗೆ ಅನಿಸೇ ಇಲ್ಲ. ಬಟ್ ಏನೋ ಒಂದು ಬೇಜಾರು ಅಂದರೆ ಅಷ್ಟು ಪೂಜೆ ಮಾಡ್ತಿದ್ದವ್ರಿಗೆ ದೇವರು ಇಷ್ಟು ಕಷ್ಟ ಕೊಟ್ಟು 1.5 ವರ್ಷ ನರಳಿ ಎಲ್ಲ ಥರ ECG ಅದು ಇದು ಅಂತೆಲ್ಲ ಮಾಡಿಸಿ ಕೊನೆಗೆ ಉಳಿಲಿಲ್ಲ ಅವರು. ಸೊ ಅದೊಂದು ಸಖತ್ ಬೇಜಾರಾಗುತ್ತೆ. ದೇವರು ಅಂತ ಎಷ್ಟು ಇದು ಮಾಡಿದ್ರು ದೇವರೇ ಅಂಥವ್ರಿಗೆ ಕಷ್ಟ ಕೊಡ್ತಾನಲ್ಲ ಅಂತ ಹೇಳಿ. ಸೊ ಈಗ ನಾವು ಬಂದಿರೋದು ನಮ್ಮ ಮಾವನ ಊರಿಗೆ, ಎಲ್ಲಿ ಅವ್ರನ್ನ ಮಣ್ಣು ಮಾಡಿದ್ದೀವಲ್ಲ ಅಲ್ಲಿಗೆ ಬಂದಿದ್ದೀವಿ. ಸೊ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ನಮ್ಮ ಮಠದ ಹತ್ರ ಹೋಗ್ತೀವಿ. ಸೊ ಇದು ಗುಬ್ಬಿ ಹೊಸಳ್ಳಿ ಹತ್ರ, ಗುಬ್ಬಿ ಹತ್ರ ಇರುವಂಥ ಹೊಸಳ್ಳಿ. ಸೊ ಅಲ್ಲಿ ವೀರಭದ್ರ ಸ್ವಾಮಿ, ನಾನು ಇದ್ರದ್ದು ವಿಡಿಯೋ ಮಾಡಿ ಹಾಕಿದ್ದೀನಿ. ದೇವಸ್ಥಾನದ್ದು ತುಂಬಾ ಚೆನ್ನಾಗಿದೆ. ವೀರಭದ್ರ ಸ್ವಾಮಿ ನಿಂತಿರುವ ವಿಗ್ರಹ ತುಂಬಾ ದೊಡ್ಡದಾಗಿದೆ. ಸೊ ಇದು ಇಲ್ಲಿ ನಮ್ಮ ಮನೆಯ ಎಲ್ಲ ಕಾರ್ಯಗಳಿಗೂ ಪೂಜೆ ಮಾಡ್ಸೋಕ್ಕೆ ಅಂತ ಇದು ನಮ್ಮ ಮನೆ ದೇವರೇ ಆಗುತ್ತೆ. ಸೊ ಅಲ್ಲಿಂದ ನಾವು ಬಂದಿದ್ದು ಸೋಮೆಕಟ್ಟ ಮಠ. ಸೊ ಇದನ್ನು ನಾನು ಹೇಳಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಬಂದು ಕಾಯ್ತಾ ಕೂತಿದ್ದಾರೆ. ಸೊ ನಮ್ಮ ಹಿರಿಯರೆಲ್ಲ ಇಲ್ಲೇ ಎಲ್ಲರನ್ನೂ ಮಣ್ಣು ಮಾಡಿರೋದು. ಸೊ ನಮ್ಮ ಅತ್ತೆ ಮಾವ, ನಮ್ಮತ್ತೆ ಮತ್ತು ನಮ್ಮತ್ತೆಯವರ ಅತ್ತೆ ಮಾವ, ಅವರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅವರು ಎಲ್ಲ ಅಲ್ಲೇ ಮಾಡಿದ್ದಾರೆ. ಈಗ ರೀಸೆಂಟಾಗಿ ನಮ್ಮ ದೊಡ್ಡ ಮಾವ ತೀರೋದ್ರು, ಬಟ್ ಅವ್ರನ್ನ ಇಲ್ಲಿ ಕರ್ಕೊಂಬರಲಿಲ್ಲ ಅವ್ರ ಫ್ಯಾಮಿಲಿಯವರು. ಸೊ ಅಲ್ಲೇ ಬೆಂಗಳೂರಲ್ಲೇ ಮಾಡಿದರು. ಸೊ ಇದು ನಮ್ಮ ಅತ್ತೆಯ ಏನು ಒಂದು ಮಣ್ಣು ಮಾಡಿದ್ದಾರೆ ಆ ಜಾಗ. ಸೊ ವರ್ಷಕ್ಕೆ ಒಂದು ಸತಿ ಆದರೂ ಬಂದು ಈ ಥರ ಮಾಡಬೇಕು ಅಂತ ತುಂಬಾ ಅನಿಸುತ್ತೆ. ಬಟ್ ತುಂಬಾ ಕಷ್ಟ. ಮನೇಲೆಲ್ಲ ನಾವೇ ಮಾಡಿಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಪೂಜೆ ಮಾಡಿ ಮತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ನಾವು ನಾಗರು, ಯಾಕಂದರೆ ಗಣೇಶ ಚತುರ್ಥಿಲಿ ನಾವು ಮನೆಯಲ್ಲೇ ಮಾಡೋದ್ರಿಂದ ವರ್ಷಕ್ಕೊಂದ್ಸತಿ ಇಲ್ಲಿ ಮಾಡಬೇಕು ಅಂತ ಹೇಳಿ ಬಂದು ನಾಗರು ಮಾಡಿ ಪ್ಲಸ್ ಇದನ್ನು ಮಾಡಿಬಿಟ್ಟು ಹೋಗ್ತೀವಿ. ತುಂಬಾ ಕಷ್ಟ ಆಗುತ್ತೆ, ತುಂಬಾ ಶ್ರಮ ಪಡಬೇಕಾಗತ್ತೆ. ಎಲ್ಲ ಸೇರಿಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಎಲ್ಲ ಮಾಡಿಕೊಂಡು ಎಲ್ಲದನ್ನೂ ತೊಗೊಂಡು ಬಂದು ಇಲ್ಲಿ ಮಾಡಿ
ಎಲ್ಲ ಆದಮೇಲೆ ಒಂದು ತೃಪ್ತಿ ಸಿಗುತ್ತೆ, ಒಂದು ನೆಮ್ಮದಿ, ಏನೋ ಒಂಥರ ಹೌದು ನಮ್ಮ ಕೈಲಾಗಿದ್ದನ್ನ ನಾವು ಮಾಡಿದ್ದೀವಿ ಅಂತ ಒಂದು ನೆಮ್ಮದಿ ಸಿಗುತ್ತೆ. ಅದೇ ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.